ಕೊರೋನಾ ಟೈಮಲ್ಲಿ ಏನಾಯಿತು, ನಾನೊಂದು ಫ್ರೆಂಡ್ ಜೊತೆ ಮನೆಯಲ್ಲಿ ತುಂಬ ಚೆನ್ನಾಗಿ ಕುಡಿದ್ಬಿಟ್ಟು ಮಲಗಿದ್ದೆ. ಮಲಗಿರ್ಬೇಕಾದ್ರೆ ಅದು ಹೆಂಗೆ ಬಂತ ಗೊತ್ತಿಲ್ಲ, ಫಿಡ್ಸ್ ಬಂದ್ಬಿಟ್ಟು 7 ದಿನ ನಾನು ಕೋಮಾದಲ್ಲಿ ಹೋಗಿದ್ದೆ. 7 ದಿನ ನನಗೆ ಗೊತ್ತಿರಲಿಲ್ಲ. ಆ 7 ದಿನದಲ್ಲಿ ನನಗೆ ವಾಕ್ಯ ಕೇಳಿಸಿದ್ದಂದ್ರೆ, ಯೇಸು ನಾಮದಲ್ಲಿ ಅವರನ್ನು ನಂಬಿರೋ ಬಂದಿರೋ ಮಕ್ಕಳು ಯಾವುದೇ ಕಾರಣಕ್ಕೂ ಮಣ್ಣು ಪಾಲಾಗಲ್ಲ, ಅವರೆಲ್ಲನೂ ಅವ್ರನ್ನ ದೇವ್ರು ಹುಡ್ಕೊಂಬಂದು ಧೂಳಿನಿಂದ ಮೇಲೆ ಎತ್ತುತ್ತಾನೆ. ಎಷ್ಟೇ ಅನಾರೋಗ್ಯದ ಬಿದ್ದು ಸತ್ತೋಗಿರೋ ಟೈಮಲ್ಲಿ ಕೂಡ ಅವ್ರನ್ನ ದೇವ್ರು ಬಂದು ಕೈ ಹಿಡಿದು ಎತ್ತುತ್ತಾನೆ ಅಂತ ನನಗೆ ಅವತ್ತು ನಮ್ಮ ಮನೆಯವರು ಒಂದು ವಾಕ್ಯ ಕಳಿಸ್ಕೊಟ್ಟಿದ್ರು. ಕೇಳಿದ್ದು ಬರೀ 1 ಅವರ್ಗೆ ನನಗೆ ಪ್ರಜ್ಞೆ ಬಂತು. ಹಾಸ್ಪಿಟ್ಲಲ್ಲಿ 1 ಅವರ್ ನೈಟ್ ಪ್ರಾರ್ಥನೆಗೆ ಬಂದು ಇಲ್ಲಿ ಕುತ್ಕೊಂಡಾಗ ಅಪ್ಪ ಅವತ್ತು ಬಂದು ನನ್ನ ಹತ್ರ ಮಾತಾಡಿದ್ದು. ಅಪ್ಪ ನನ್ನ ಮಗ ನೋಡಿದ ತಕ್ಷಣ ನನಗೇನು ಅನಿಸ್ತು, 6 ಮಂತ್ಸ್ ಹಿಂದೆನೇ ನನಗೆ ಆಲ್ರೆಡಿ ಕನ್ಸಲ್ ಬಂದಿದ್ದಾರೆ ಇವರಪ್ಪ. ನನಗೆ ಗೊತ್ತಾಗಿಲ್ಲ ಯಾರು ಅಂತ. ಯಾರೋ ಬಂದಿದ್ದು, ನಾನು ಡೈರೆಕ್ಟ್ ಆಫೀಸಲ್ಲಿ ಹೋಗಿದ್ದೀನಿ. ಅಪ್ಪ ಹತ್ರ ನಾನು ಸೈಟನ್ನು ತೊಗೊಂಡಿದ್ದೆ. ಆ ಸೈಟು ಅಪ್ಲಿಕೇಶನ್ ಎಲ್ಲ ತೊಗೊಂಡು ಅಪ್ಪನ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಅದು ಅಪ್ಲಿಕೇಶನ್ ತೊಗೊಂಡೋಗಿ ಮತ್ತೆ ನಾನು ಕಾರಲ್ಲಿ ಇಟ್ಟಿರೋದು. ಇದು ನನ್ನ ಕನ್ಸಲ್ ಬಂದಿದೆ ಆಲ್ರೆಡಿ. ಅವಾಗ ಅಪ್ಪನ ಮಗನ ನೋಡಿದ ತಕ್ಷಣ ಅನ್ಕೊಂಡೆ, ದೇವರಾತ್ಮ ನಾನು ಆಲ್ರೆಡಿ ಇಲ್ಲಿಗೆ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ, ಆದರೆ ನಾನೇ ತಡ ಮಾಡಿದ್ದೀನಿ. ದೇವರಾತ್ಮ ಯಾವ ಥರ ಮಾತಾಡ್ತಾರೋ ಗೊತ್ತಿಲ್ಲ. ಹಿಸ್ಟ್ರಿ ಇಡ್ತಾರೆ ನೋಡಿದ್ರ, ಅದಕ್ಕೆ ಹೇಳ್ತಾರೆ, ಯು ಆರ್ ನಾಟ್ ಅನ್ ಆರ್ಡಿನರಿ ಪರ್ಸನ್, ಯು ಆರ್ ಎ ಯುನೀಕ್. ವಿಶೇಷವಾದ ನಿನ್ನ ಮೇಲೆ ದೇವರೊಂದು ದೊಡ್ಡ ಅನಾದಿ ಚಿತ್ತ ಇಟ್ಟಿದ್ದಾರೆ ನೋಡಿ. 7 ದಿನ ಕೋಮಾ ಸ್ಟೇಜ್ ಅಲ್ಲಿ ಹೋದಂತ ಈ ಮಗನನ್ನ ದೇವರು ಒಂದು ವಾಕ್ಯ ಕಳಿಸಿ, ದೇವರ ವಾಕ್ಯ ಹೇಳುತ್ತೆ ಕೀರ್ತನೆ 103:22 ದೇವರು ತನ್ನ ವಾಕ್ಯವನ್ನ ಕಳಿಸಿ ತನ್ನ ಜನರನ್ನ ಗುಣ ಮಾಡ್ತಾರೆ. ಆ ವಾಕ್ಯ ಕೋಮಾ ಸ್ಟೇಜ್ ಎಬ್ಬಿಸಿ ಇವತ್ತವರೆಗೂ ಅವನಿಗೆ ಫಿಟ್ಸ್ ಬರಲೇ ಇಲ್ಲ. ಡಾಕ್ಟರ್ ಹೇಳಿದ್ರು ನಾನು ಗಾಡಿನೇ ಓಡಿಸಬಾರ್ದು ಅಂತ ಹೇಳಿದ್ರು. ಹಾಸ್ಪಿಟ್ಲಿಂದ ಬಂದ್ಮೇಲೆ ಆ ವಾಕ್ಯ ಕೇಳದಾಗಿಂದನೂ ನಾನು ಡ್ರೈವಿಂಗ್ ಇಂದ ಕೆಳಗಡೆ ಹೇಳಿಲ್ಲ. ಇನ್ನು 24 hours ಡ್ಯೂಟಿಗೆ ಆಗ್ಬಿಟ್ಟು 24 hours ಡ್ಯೂಟಿ ಮಾಡ್ತಾ ಇದ್ದೀನಿ. ವಾಕ್ಯ ಕೇಳ್ತೀನಿ, ಡ್ರೈವಿಂಗ್ ಮಾಡ್ತೀನಿ, ವಾಕ್ಯ ಕೇಳ್ತೀನಿ, ಡ್ರೈವಿಂಗ್ ಮಾಡ್ತೀನಿ. ಅಪ್ಪನ ವಾಕ್ಯ 24 hours ನನ್ನ ಕಾರಲ್ಲಿ ಓಡುತ್ತಾನೆ ಇರುತ್ತೆ. ಅದು ಇಷ್ಟು ದಿನದಿಂದ ಇಂಥ ವಾಕ್ಯ ಎಲ್ಲಿ ಯಾರು ಕೊಡ್ತಾರೆ ಅಂತ ನೋಡ್ತಿದ್ದಪ್ಪ ನಾನು. ಆಂಧ್ರದಲ್ಲಿ ಬೆಲ್ಲಂಪಲ್ಲಿಗೆ ಹೋಗಿದ್ದೀನಿ, ತಮಿಳ್ನಾಡಿಗೆ ಹೋಗಿದ್ದೀನಿ, ಕೇರಳಕ್ಕೆ ಹೋಗಿದ್ದೀನಿ. ತುಂಬ ಪ್ರಾರ್ಥನೆಗಳಿಗೆಲ್ಲ ನೋಡಿಕೊಂಡ್ರು ಇಂಥ ವಾಕ್ಯ ಕೊಡೋ ಸನ್ನಿಧಾನ, ಇಂಥ ವಾಕ್ಯ ಕೊಡುವಂಥ ಅಪ್ಪ ಅಮ್ಮ ಮತ್ತು ಎಲ್ಲ ಮಕ್ಕಳನ್ನೂ ಹತ್ರಕ್ಕೆ ಸೇರಿಸ್ಕೊಂಡು, ನನ್ನ ಮಕ್ಕಳು ಅಂತ ಹತ್ರಕ್ಕೆ ಕರ್ಕೊಂಡು ಪ್ರತಿಯೊಬ್ಬರನ್ನೂ ಅವ್ರನ್ನ ಹಕ್ ಮಾಡಿಕೊಂಡು ಸಿಗೋವಂಥ ಸೇವಕರು ಇಲ್ಲಿ ಗ್ರೇಸ್ ಮಿನಿಸ್ಟ್ರಿ ಬಿಟ್ಟರೆ ಯಾವ ಸಭೆನಲ್ಲೂ ಕೂಡ ಸಿಗೋಲ್ಲ. ನಾನು ಸಂತೋಷವಾಗಿ ಹೇಳ್ಕೊತಿದ್ದೀನಪ್ಪ. ಅಪ್ಪ ಚೇಂಜ್ ಮಾಡ್ಬಿಡ್ತಾರೆ. ಇಂಟರ್ ಕನೆಕ್ಷನ್ ಯಾವುದನ್ನ ಬೇಡವೆಂದು ಬಿಟ್ಟ ಕಲ್ಲನ್ನ ಬೇಕಾಗಿ ಮೂಲೆಗಲ್ಲಾಗಿ ಇಡ್ತಿರ್ತಾರೆ. ಕಾರಲ್ಲಿ ಕುತ್ಕೋಬೇಕಾದ್ರೆ ಮುಂಚೆ ನಾನು ಮೂವಿಗಳು ತುಂಬ ನೋಡ್ತಿದ್ದೆ, ರೀಲ್ಸ್ ಚೆನ್ನಾಗಿ ನೋಡ್ತಿದ್ದೆ ಫೇಸ್ಬುಕ್ಕಲ್ಲಿ. ಇವಾಗೆಲ್ಲ ಕಟ್ ಮಾಡಿ ಇವಾಗೆಲ್ಲ ನಾನು ಏನು ಮಾಡ್ತೀನಿ, ಅಪ್ಪನ ಪ್ರೇಯರ್ ಬಿಟ್ಟರೆ ಬೇರೆ ಏನೂ ಕೇಳಲ್ಲ. ಯೇಸು ರಕ್ತಕ್ಕೆ ಜಯ ಹೇಳೋಕೆ ಹೇಳಿದ್ದಾರೆ. ಪ್ರತಿಯೊಂದು ಕ್ಷಣ ಇವಾಗ ಡ್ಯೂಟಿ ಟೈಮಲ್ಲಿ ಇದ್ದಾಗ ಅದೇ ಹೇಳ್ತಾ ಇರ್ತೀನಿ ಬಾಯಿನಲ್ಲಿ, ಇಲ್ಲಾಂದರೆ ಬ್ಲೂಟೂತ್ ಹಾಕ್ಕೊಂಡು ಹೆಡ್ಫೋನ್ ಹಾಕ್ಕೊಂಡ್ಬಿಟ್ಟು ಅಪ್ಪನ ವಾಕ್ಯ ಕೇಳ್ತಾ ಇರ್ತೀನಿ. ಈ ಬದಲಾವಣೆ ಯಾಕೆ ಅಂದರೆ ಒಳಗಡೆ ದ ವರ್ಡ್ ಈಸ್ ಇನ್ ಆಕ್ಟ್. ದೇವ್ರ ವಾಕ್ಯ ಅದು ಆಲ್ರೆಡಿ ಪ್ರೋಸೆಸ್ ಅಲ್ಲಿ ಇದೆ. ಬೆಳಗಿನ ಜಾವ 4 ಗಂಟೆಗೆ ನಾನು ಅರ್ಲಿ ಮಾರ್ನಿಂಗ್ ಬಂದು ಮಂಜುಷ ಮುಂದೆ ಪ್ರೇಯರ್ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದೀವಿ. ದೇವ್ರ ಕೃಪೆ ನಮಗೆ ನನ್ನ ಮನಸ್ಸಲ್ಲಿ ಫಸ್ಟ್ ಮಾತಾಡಿತ್ತು, ಆದರೆ ನಾನು 1-2 ದಿನ ಲೇಟ್ ಮಾಡಿದೆ. ನಾನು ಲೇಟ್ ಮಾಡಿದ್ದಕ್ಕೆ ಏನಾಗೈತೆ, ಬೆಳಿಗ್ಗೆ ಬರ್ತೀರಿ ಇಲ್ಲಿ 4 ಗಂಟೆಗೆ? ಹೌದಪ್ಪ, ಬೆಳಗ್ಗೆ 4 ಗಂಟೆಗೆ ಬರ್ತೀನಪ್ಪ. ಇಲ್ಲಿ ಯಾರೆಲ್ಲ ಬಂದು ಹೋಗ್ತಾ ಇದ್ದಾರೆ ಅಲ್ಲಿ ನನ್ನ ಜೊತೆಲಿ. ಇವಳು ಕೂಡ ಮಂಜುಷ ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ ಬಾ ಅಂದಿದ ತಕ್ಷಣ ಎದ್ದು ಕುತ್ಕೊಂಡು ಫಸ್ಟ್ ಇವಳೆ ಅಪ್ಪ, ನಮ್ಮ ಮನೆಯವ್ರಿಗಿಂತ ಇವಳು ಫಸ್ಟ್ ಕುತ್ಕೊಂಡ್ಬಿಡ್ತಾಳೆ. ಬೆಳಗಿನ ಜಾವ 4 ಗಂಟೆಗೆ ಬೆಳಗಿನ ಜಾವ 4 ಗಂಟೆಗೆ ಬರ್ತಿದ್ದೀನಪ್ಪ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ತುಂಬ ಕಷ್ಟದಲ್ಲಿದ್ದಾಗ ನನ್ನ ಸ್ನೇಹಿತರು ಸಚಿನು ಮತ್ತು ಬಸವರಾಜ್ ಇದ್ದಾರೆ. ಅಂದರೆ ನಾನು ತುಂಬ ಚೀಟಿಗಳು ಹಾಕ್ಕೊಂಡು ಈ ಕೊರೋನಾ ಟೈಮಲ್ಲೆಲ್ಲ ನಾನು ನಮ್ಮ ಮಿಸ್ಸಸ್ ಎಲ್ಲ ಸಂಪಾದನೆ ನೋಡ್ಕೊಂಡು ಚೀಟಿಗಳು ಹಾಕ್ಕೊಂಡ್ವಿ. ಸಡನ್ನಾಗಿ ಏನಾಯಿತು, ನಂದು ವೆಹಿಕಲ್ಸ್ ಕೂಡ ಮಾಡಲ್ ಮುಗಿದೋಗಿ ಸಡನ್ನಾಗಿ ನಿಂತ್ಕೊಂಡ್ಬಿಡ್ತು. ನಮ್ಮ ಮನೆಯವ್ರದ್ದು ಕೂಡ ಅವ್ರು ಪೇಷೆಂಟ್ ಮಾಡ್ತಾಯಿದ್ದು ಪೇಷೆಂಟಲ್ಲಿ ಅವರ ಪೇಷೆಂಟ್ ಡೆತ್ ಆಗಿ ಅವ್ರಿಗೂ ಕೆಲಸ ಹೋಯಿತು. ಮಿನಿಮಮ್ ಆದರೂ ನಮಗೆ ಒಂದು ಲಕ್ಷ 1 ಲಕ್ಷ ತನಕ ನಾವು ಇದು ಮಾಡ್ತಿದ್ವಿ. ಸಡನ್ನಾಗಿ ಏನಾಯಿತು, ಎಲ್ಲ ಕೆಳಗಡೆ ಬಿದ್ದುಬಿಡ್ತು ಎಲ್ಲ ನಮ್ಮದು. ಅದರಿಂದ ಏನಾಯಿತು, ತುಂಬಾ ಸಾಲ ಮಾಡಿಕೊಂಡು, ತುಂಬ ಬಡ್ಡಿ ಸಾಲ ಮಾಡಿಕೊಂಡು ತುಂಬ ಆಗ್ಬಿಟ್ಟಿದ್ವಿ. ಇವಾಗ ಒಂದು ಸತಿ ಮತ್ತೆ ಸಚಿನ್ ಅವ್ರು ಏನು ಹೇಳಿದ್ರು, ನಮಗೆ 1 ವರ್ಷದ ಮುಂಚೆನೇ ನಮ್ಗೆ ಹೇಳಿದ್ರು, ಈ ಥರ ನಮ್ಮ ಸಭೆಗೆ ಬಂದು ಒಂದು ಸತಿ ನೋಡೋಣ ನೀನು, ಆಮೇಲೆ ಬೇಕಾದ್ರೆ ನೀನು ಬರೋಂಗಿದ್ರೆ ಬನ್ನಿ, ಇಲ್ಲಾಂದರೆ ಬೇಡ ಅಂತ ಹೇಳಿದ್ರು ನನಗೆ. ಇರಲಿ ಅಂತ ಅವರು ಒಂದು 6 ತಿಂಗಳ ತನಕ ನಾವು ಬರಲಿಲ್ಲ. ಆದರೆ ಅವ್ರು ಸಚಿನ್ ಅವ್ರು ಏನು ಹೇಳಿದ್ರು ಅಂದರೆ, ಒಂದೇ ಒಂದು ಸತಿ ಬಂದು ನೋಡಿ ಅಣ್ಣ ಅಂತ. ಅವತ್ತು ಬಂದಿದ್ದು ನೈಟು ಶನಿವಾರ ಪ್ರಾರ್ಥನೆಗೆ ಅಪ್ಪ ನಾವೇನು ಮಾಡಿದ್ವಿ ಇರಲ್ಲ ಅಂತ ಹೇಳಿದ್ರು ನಮಗೆ. ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಜನ ಎಲ್ಲ ಜಾಸ್ತಿ ಬಂದರು. ಅವತ್ತು ನೈಟು ಜನ ಜಾಸ್ತಿ ಬಂದಿದ ತಕ್ಷಣ ಏನಾಯಿತು, ಅಪ್ಪ ಅವ್ರು ಸರಿ ಆಯಿತು ಒಂದೇ ಒಂದು ಆರಾಧನೆ ಇಡೋಣ ಅಂತ ಹೇಳ್ಬಿಟ್ಟು ಶನಿವಾರ ನೈಟ್ ಪ್ರಾರ್ಥನೆಗೆ ಬಂದು ಇಲ್ಲಿ ಕುತ್ಕೊಂಡಾಗ ಅಪ್ಪ ಅವತ್ತು ಬಂದು ನನ್ನ ಹತ್ರ ಮಾತಾಡಿದ್ದು. ಅಪ್ಪ ನನ್ನ ಮಕ್ಕ ನೋಡಿದ ತಕ್ಷಣ ನನಗೇನು ಅನಿಸ್ತು, 6 ಮಂತ್ಸ್ ಹಿಂದೆನೇ ನನಗೆ ಆಲ್ರೆಡಿ ಕನ್ಸಲ್ಲಿ ಬಂದಿದ್ದಾರೆ ಇವರಪ್ಪ.
ನನಗೆ ಗೊತ್ತಾಗಿಲ್ಲ ಯಾರು ಅಂತ. ಯಾರೋ ಬಂದಿದ್ದು, ನಾನು ಡೈರೆಕ್ಟ್ ಆಫೀಸಲ್ಲಿ ಹೋಗಿದ್ದೀನಿ. ಅಪ್ಪ ಹತ್ರ ನಾನು ಸೈಟ್ ಒಂದು ತಗೊಂಡಿದ್ದೆ. ಆ ಸೈಟು ಅಪ್ಲಿಕೇಶನ್ ಎಲ್ಲ ತೊಗೊಂಡು ಅಪ್ಪನ ಹತ್ರ ಪ್ರೇಯರ್ ಮಾಡಿಸ್ಕೊಂಡು ಅದು ಅಪ್ಲಿಕೇಶನ್ ತೊಗೊಂಡೋಗಿ ಮತ್ತೆ ನಾನು ಕಾರಲ್ಲಿ ಇಟ್ಟಿರೋದು. ಇದು ನನ್ನ ಕನ್ಸಲ್ಲಿ ಬಂದಿದೆ ಆಲ್ರೆಡಿ. ಅವಾಗ ಅಪ್ಪನ ಮಕ್ಕನ ನೋಡಿದ ತಕ್ಷಣ ಅನ್ಕೊಂಡೆ ದೇವರಾತ್ಮ ನಾನು ಆಲ್ರೆಡಿ ಇಲ್ಲಿಗೆ ಬರೋದಕ್ಕೆ ಸೂಚನೆ ಕೊಟ್ಟಿದ್ದಾರೆ, ಆದರೆ ನಾನೇ ತಡ ಮಾಡಿದ್ದೀನಿ. ದೇವರಾತ್ಮ ಯಾವ ಥರ ಮಾತಾಡ್ತಾರೋ ಗೊತ್ತಿಲ್ಲ. ಅಪ್ಪ ಒಂದ್ಸತಿ ಕನಸಲ್ಲಿ ಬಂದಿದ್ದ ತಕ್ಷಣನೇ ನನಗೆ ಈ ಥರ ನಾನೇ ನೆಗ್ಲೆಕ್ಟ್ ಮಾಡಿಕೊಂಡು, ನಾನೆಷ್ಟು ದಿನದಿಂದ ಇದು ಮಾಡಿಕೊಂಡು ತುಂಬ ದಿನದಿಂದ ಗ್ರೇಸ್ ಮಿಷನ್ ದೂರ ಮಾಡ್ಕೊಂಡಿದ್ದೀನಿ. ಇವಾಗ ಹೇಳ್ತಾ ಇದ್ದೀನಿ, ಎಲ್ಲ ನಿಮ್ಮ ಮುಂದೆ ಸಾಕ್ಷಿ ಕೊಡ್ತಾ ಇದ್ದೀನಿ. ನಾನು ಜೀವ ಇರೋವರೆಗೂ ಗ್ರೇಸ್ ಮಿಷನ್ಗಾಗಿ ನಾನು ನೆಲೆ ನಿಂತ್ಕೊತೀನಿ. ಇಲ್ಲಿ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಇದೇನೇ ಆಗಲಿ, ನಾನು ಇಲ್ಲಿ ಅಪ್ಪನ ಹೇಳೋ ಮಾತ್ಕೊಂಡು, ಅಪ್ಪನ ಹೇಳಿರೋ ಮಾತಿಗೆ ನಾನು ತಲೆ ತಗ್ಗಿಸ್ಕೊಂಡು ನಾನು ಇಲ್ಲಿರೋದಕ್ಕೆ ನಾನು ದೇವ್ರಿಗೆ ಸಾಕ್ಷಿ ಕೊಡ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು, ನಮ್ಮ ಮನೆಯವ್ರಿಗೆ ಯಾವಾಗವಾಗ ಹುಷಾರಿಲ್ದಿರ ಆಗ್ತಾಯಿತ್ತು. ಇವಾಗ ಅವರು ಇಲ್ಲಿಗೆ ಬಂದಾಗಿಂದನೂ ಇವಾಗ ಆರಾಮಾಗಿ ಗುಣ ಆಗಿದ್ದಾರೆ. ಮತ್ತು ಮಗಳು ಅಷ್ಟೇ, ಹಾಸ್ಟೆಲಲ್ಲಿ ಓದ್ತಿದ್ಲವಳು. ಹಾಸ್ಟೆಲ್ ಓದ್ತಿದ್ದಾಗ ನಾವು ತುಂಬ ಪ್ರೀತಿ ಜಾಸ್ತಿಯಾಗಿ ಅವಳಿಗೆ ಮತ್ತು ಕಬಡ್ಡಿಗೆ ಹಾಕ್ಸಿದ್ವಿ. ಅಪ್ಪ ಹೇಳಿದ್ರು ಕಬಡ್ಡಿಗೆ ಸೇರಿಸ್ಬೇಡಿ ಅಂತ. ಆದ್ರೂ ಮಗಳು ಹೇಳ್ತಿದ್ದಾಳಲ್ಲ, ಮಗಳ ಮಾತು ಕೇಳೋದು ಯಾಕೆ ಅಂತೇಳ್ಬಿಟ್ಟು ಅವಳು ಖುಷಿ ಯಾಕೆ ಅಂತ ಕಬಡ್ಡಿಗೆ ಸೇರಿಸಿದ್ವಿ. ಕಬಡ್ಡಿನಲ್ಲಿ ಇಂಟರ್ನ್ಯಾಷನಲ್ ತನಕ ಹೋಗಿ ಇಂಟರ್ನ್ಯಾಷನಲ್ ವಿನ್ನಾಗಿ ಬಂದ್ಲು ಅವಳು. ವಿನ್ನಾಗಿ ಬಂದಮೇಲೆ ಅವಳಿಗೆ ಫ್ರೆಂಡ್ಸ್ ಜೊತೆ ಸೇರಿ ಮತ್ತು ಫ್ರೆಂಡ್ಸ್ ಜೊತೆ ಎಲ್ಲ ಸೇರಿ ಫ್ರೆಂಡ್ಸ್ ಮಾತೆಲ್ಲ ಕೇಳ್ಕೊಂಡು ನಮಗೆ ವಿರುದ್ಧವಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಾಗ ಅಪ್ಪ ಹತ್ರ ನಾನು ಹತ್ಕೊಂಡು ಪ್ರೇಯರ್ ಅಪ್ಪನ ಹತ್ರ ಹತ್ಕೊಂಡು ನಾನು ಕೇಳಿದೆ, ಅಪ್ಪ ಈ ಥರ ಮಾಡ್ತಿದ್ದಾಳೆ, ಏನು ಮಾಡ್ಬೇಕು ಅನ್ಸಿದ್ದೆ, ನಾನು ಸಭೆ ಕರ್ಕೊಂಬ ಅಂತ ನೋಡಿಸ್ಬಿಟ್ಟು ಕಬಡ್ಡಿಗೆಲ್ಲ ಬೇಡ, ಇನ್ಮೇಲೆ ಸನ್ನಿಧಾನ ಕರ್ಕೊಂಬಂದು ಅಲ್ಲಿಂದ ಕರ್ಕೊಂಡೋಗಿ ಹಾಸ್ಟೆಲ್ ಕೂಡ ಬೇಡ ಅಂದರು. ಹಾಸ್ಟೆಲೆಲ್ಲ ಬಿಡಿಸ್ಬಿಟ್ಟು ಇವಾಗ ಮನೇಲಿದ್ದಾಳೆ. ಸಂಡೇ ಏನಾಗುತ್ತಾಳೆ ಅಂದರೆ ನನಗಿಂತ ಮುಂಚಿತವಾಗಿ ಅವಳು ಏನು ಮಾಡ್ತಾಳೆ, ಇವಾಗ ಎದ್ದು ಸ್ನಾನ ಮಾಡಿ ರೆಡಿ ಆಗ್ಬಿಟ್ಟಿರ್ತಾಳೆ. ಚಪ್ಪಾಳೆ ಬರ್ಲಿರಿ. ಆಮೆನ್. ಇವಾಗ ಇಲ್ಲಿ ನಮಗಿಂತ ಅಪ್ಪನಿಗೆ ಅವಳೇ ಇಷ್ಟ ತುಂಬ ಆಗ್ಬಿಟ್ಟಿದ್ದಾಳೆ. ಇವಾಗ ನಿನ್ನ ಮಗಳಲ್ಲಪ್ಪ, ನನ್ನ ಮಗಳವಳು ಅಂತ ಅಪ್ಪ ನನಗೂ ಹೇಳ್ತಾ ಇರ್ತಾರೆ. ತುಂಬ ಥ್ಯಾಂಕ್ಸ್ ಅಪ್ಪ. ಅಮ್ಮನೂ ಅಷ್ಟೇ, ಅವಳ ಜೊತೆ ಚೆನ್ನಾಗಿ ಇದು ಮಾಡಿ ನೋಡ್ಕೊಂಡು ಇವಾಗ ಅವಳು, ಅಪ್ಪ ನೀವು ಬರೋಣ ಬರಲಿ ಇರೋನಲ್ಲಿ ನನಗೆ ಆಟೋ ಬುಕ್ ಮಾಡಿಕೊಟ್ಬಿಡಿ, ನಾನು ಹೋಗ್ಬಿಡ್ತೀನಿ ಅಂತ ಇರ್ತಾಳೆ. ಮನೆಯಲ್ಲಿ ಚೆನ್ನಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾಳೆ, ವಾಕ್ಯನೂ ಚೆನ್ನಾಗಿ ಓದ್ತಿರ್ತಾಳೆ. ಅದಕ್ಕೆ ಮತ್ತೆ ಇವಳಿಗೆ ಅಪ್ಪ ಇಲ್ಲ ಇವಳಿಗೆ ನಾನೇ ಚಿಕ್ಕ ಮಗು ಒಂದೂವರೆ ವರ್ಷದಿಂದ ನನ್ನ ಮನೆಯಲ್ಲಿದ್ದಾಳೆ. ಇವಳನ್ನ ಮತ್ತು ಇವ್ರ ಅಮ್ಮನ ಇಬ್ಬರು ನಾನೇ ಓದಿಸ್ತಿದ್ದೀನಿ. ಇವಳಿಗೆ ಅಪ್ಪ, ನಿಮ್ಮಪ್ಪ ಯಾರು ಅಂದರೆ ಗ್ರೇಸ್ ಮಿಷನಲ್ಲಿ ಇದ್ದಾರಲ್ಲ ಅವರೇ ನಮ್ಮಪ್ಪ, ಏಸಪ್ಪ. ಅವಳು ಕರೆಯೋದು ಹಂಗೆ, ನಿಮ್ಮಪ್ಪ ಯಾರೋ, ನಿಮ್ಮ ಡ್ಯಾಡಿ ಅಂತ ಯಾರನ್ನ ಕೇಳಿ, ನನಗೆ ಏಸಪ್ಪ ನಮ್ಮಪ್ಪ ಯಾರನ್ನ ಕೇಳಿ. ಅವರಮ್ಮ ಹೇಳಿದ್ರೆ ಶೋಭಾ ಅಂತಾಳೆ. ನಮ್ಮಪ್ಪ ಯಾರಂದರೆ ಗ್ರೇಸ್ ಮಿಷನಲ್ಲಿ ಇದ್ದಾರಲ್ಲ ಅವರೇ ನಮ್ಮಪ್ಪ, ಅವರೇ ಏಸಪ್ಪ. ನಮ್ಮಪ್ಪ ಏಸಪ್ಪ ಅಂತ ಹೇಳ್ತಾಳೆ ಮಗು. ಬೆಳಗ್ಗೆ ಎದ್ದಿದ ತಕ್ಷಣ ಅಪ್ಪ ಹೇಳ್ಕೊಟ್ರೆ ಒಂದೊಂದು ವಾಕ್ಯ, ಇದು ಕರ್ತನ ಕುರುಬನು, ನಾನು ಕೊರತೆ ಪಡೆಯೋನು, ಮತ್ತು ಲೋಕದಲ್ಲಿರುವವರಿಗಿಂತ ನನ್ನಲ್ಲಿರುವ ದೇವರು ಹೆಚ್ಚಿನವನು, ಮತ್ತು ಇವೆಲ್ಲ ನೀವು ಮಗು ಎಲ್ಲ ಹೇಳ್ತಾ ಇರ್ತೈತೆ. ನಾನು ಬಾಲವಾಗಲ್ಲ, ತಲೆಯಾಗಿರೋದಕ್ಕಾಗಿ ಸ್ತೋತ್ರ, ಮತ್ತು ನಾನು ಕೆಳಗಣವಲ್ಲ, ನಾನು ಮೇಲಣವಾಗಿರೋದಕ್ಕಾಗಿ ಸ್ತೋತ್ರ ಅಂತ. ಅದು ಹೇಳ್ದಾಗಿಂದನೂ ಸ್ಕೂಲಲ್ಲಿ ಎಲ್ಲದರಲ್ಲಿ ಇವಳು ಮುಂದೆನೇ ಇರ್ತಾಳಪ್ಪ. ಬರ್ಲಿರಿ ಚಪ್ಪಾಳೆ ಜೋರ್ರಿ. ಎಲ್ಲ ಸ್ಕೂಲ್ ಟೀಚರ್ಸ್ಗೂ ಅಷ್ಟೇ, ಎಲ್ಲ ಅಷ್ಟೇ, ಇವಳು ನಂಬರ್ 1 ಆಗಿ ಮುಂದೆ ಎಲ್ಲದ್ರಲ್ಲೂ ಮುಂದೆನೇ ಇರ್ತಾಳಪ್ಪ ಇವಳೆಲ್ಲನೂ. ಸೊ ದೇವರಲ್ಲಿ ಬರೋಕ್ಕೆ ಮುಂಚೆ ಹೇಗಿತ್ತು ನಿಮ್ಮ ಲೈಫ್ ಅಪ್ಪ? ತುಂಬ ಮನೆಯಲ್ಲಿ ತುಂಬ ಕಷ್ಟ ಇತ್ತಪ್ಪ. ತುಂಬ ಕಷ್ಟ ಅಂದರೆ ತುಂಬ ಕಷ್ಟ. ಯಾಕಂದರೆ ನಾನು ಮುಂಚೆ ಅಷ್ಟೊಂದು ಚೆನ್ನಾಗಿ ನಾವು ಎಲ್ಲರಿಗೂ ಸಹಾಯ ಮಾಡೋದಾಗಲಿ, ಎಲ್ಲ ಒಂದು ಇದು ಮಾಡೋದಾಗಲಿ ಏನಾಯಿತು ಗೊತ್ತಾ, ತುಂಬ ಚೆನ್ನಾಗಿದ್ವಿ. ಸಡನ್ನಾಗಿ ಏನಾಯಿತು ಅಂದರೆ ನಮ್ಮ ಕೆಲಸಗಳೆಲ್ಲ ಹೋಗಿ ಒಂದೇ ಸರಿ ನಾವು ಕೆಳಗಡೆ ಬಿದ್ದೋದಂಗೆ ಆಗ್ಬಿಡ್ತು. ತುಂಬ ಚೀಟಿಗಳು ಹಾಕ್ಕೊಂಡು ಸಾಲ ಮಾಡಿಕೊಂಡು ಒಂದು ತಿಂಗಳಿಗೆ 1 ಲಕ್ಷ ಇಲ್ಲಾಂದರೆ 1,15,000 ರೂಪಾಯಿ, 1,20,000 ರೂಪಾಯಿ ನಾನು ಬಡ್ಡಿ ಕಟ್ತಾ ಇದ್ದೀನಿ. ಗ್ರೇಸ್ ಮಿಷನ್ಗೆ ಬಂದಾಗಿಂದನೂ ಅದೆಲ್ಲನೂ ಕಡಿಮೆ ಆಗಿ ಇವಾಗೆಲ್ಲನೂ ಒಂದು 50,000 ರೂಪಾಯಿ ತನಕ ಬಡ್ಡಿಗೆಲ್ಲ ಕಮ್ಮಿ ಆಗಿದೆ. ಈಗ ಇನ್ನೊಂದೆಲ್ಲ ಒಂದು 5 ಲಕ್ಷ ರೂಪಾಯಿ ಮಾತ್ರ ಸಾಲ ಇದೆ. ಎಲ್ಲನೂ ದೇವ್ರಿಗೆ ಇನ್ನೊಂದು 2-3 ತಿಂಗಳು ಎಲ್ಲ ಕ್ಲಿಯರ್ ಆಗುತ್ತೆ. ಇನ್ನೊಂದು ಹೇಳ್ತೀನಿ ನಿಮ್ಮ ಮುಂದೆ ಎಲ್ಲ, ಇವತ್ತು ಸೂಟ್ ಹಾಕೊಂಡು ನಿಂತಿದ್ದೀನಿ ಅಂದರೆ ನಿಜವಾಗ್ಲೂ ದೇವ್ರ ಕೋಟಾನೆ ಕೊಡಿ ಸ್ತೋತ್ರ ಹೇಳ್ತಿದ್ದೀನಿ. ನಾನೊಂದು ಕಾಲದಲ್ಲಿ ಫ್ರೆಂಡ್ ಜೊತೆ ತಿರುಗಾಡ್ಕೊಂಡು ಕುಡ್ಕೊಂಡು ತುಂಬ ನನ್ನ ಯೌವನ ಕಾಲವನ್ನು ತುಂಬಾ ಇದು ಮಾಡಿದ್ದೀನಿ, ನಾನು ವೇಸ್ಟಾಗಿ ಮಾಡಿಬಿಟ್ಟಿದ್ದೀನಿ. ದೇವರು ಬರಬೇಕಾದ್ರೆ ದೇವ್ರು ಸರಿಯಾಗಿ ಎಲ್ಲನೂ ಬಂದು ಒಂದು ರಿವಿಟ್ ಎತ್ತಾರೆ ಅಂತ, ರಿಪೇರಿ ಮಾಡ್ತಾರೆ ಅಂತ. ಈ ಕೊರೋನಾ ಟೈಮಲ್ಲಿ ಏನಾಯಿತು, ನಾನೊಂದು ಫ್ರೆಂಡ್ ಜೊತೆ ಮನೆಯಲ್ಲಿ ತುಂಬ ಚೆನ್ನಾಗಿ ಕುಡಿದ್ಬಿಟ್ಟು ಮಲಗಿರ್ಬೇಕಾದ್ರೆ ಅದು ಹೆಂಗೆ ಬಂತ ಗೊತ್ತಿಲ್ಲ, ಫಿಡ್ಸ್ ಬಂದ್ಬಿಟ್ಟು 7 ದಿನ ನಾನು ಕೋಮಾದಲ್ಲಿ ಹೋಗಿದ್ದೆ. 7 ದಿನ ನನಗೆ ಗೊತ್ತಿರಲಿಲ್ಲ. ಆ 7 ದಿನದಲ್ಲಿ ನನಗೆ ವಾಕ್ಯ ಕೇಳಿಸಿದ್ದಂದರೆ ಇದು ಏನು, ಅವತ್ತು ನನಗೆ ವಾಕ್ಯ ಬಂದಿದ್ದಂದರೆ, ನಿನ್ನ ನಾಮದಲ್ಲಿ, ಯೇಸು ನಾಮದಲ್ಲಿ ಅವರನ್ನು ನಂಬಿರೋ ಬಂದಿರೋ ಮಕ್ಕಳು ಯಾವುದೇ ಕಾರಣಕ್ಕೂ ಮಣ್ಣು ಪಾಲಾಗಲ್ಲ. ಅವರೆಲ್ಲನೂ ಅವ್ರನ್ನ ದೇವ್ರು ಹುಡ್ಕೊಂಬಂದು ಧೂಳಿನಿಂದ ಮೇಲೆ ಎತ್ತುತ್ತಾನೆ. ಎಷ್ಟೇ ಅನಾರೋಗ್ಯದಿಂದ ಬಿದ್ದು ಸತ್ತೋಗಿರೋ ಟೈಮಲ್ಲಿ ಕೂಡ ಅವ್ರನ್ನ ದೇವ್ರು ಬಂದು ಕೈ ಹಿಡಿದು ಎತ್ತುತ್ತಾನೆ ಅಂತ ನನಗೆ ಅವತ್ತು ನಮ್ಮ ಮನೆಯವರು ಒಂದು ವಾಕ್ಯ ಕಳಿಸ್ಕೊಟ್ಟಿದ್ರು ತೆಲುಗುನಲ್ಲಿ, ಆಂಧ್ರದಲ್ಲಿ. ಅದನ್ನು ಕೇಳಿದ್ದು ಬರೀ 1 ಅವರ್ಗೆ ನನಗೆ ಪ್ರಜ್ಞೆ ಬಂತು ಹಾಸ್ಪಿಟ್ಲಲ್ಲಿ. 7 ದಿನ ಕೋಮಲ್ ಇದ್ದಪ್ಪ. ಹೌದಪ್ಪ, ನನಗೆ ಯಾರು ಅಂದ್ರೆ ನೆನಪು ಬರ್ತಾರಿಲ್ಲಪ್ಪ.
ಯಾರು ನೆನಪಿರ್ತಾರಿಲ್ಲ. ಇವಾಗ ನಿಮ್ಮ ಜೊತೆ ಮಾತಾಡಿದ್ರು ಆಮೇಲೆ ಒಂದು 5 ನಿಮಿಷ ಬಂದು ನೋಡಿ ನೀವು ಯಾರು ಅಂತ ಕೇಳ್ತಿದ್ದಪ್ಪ, ಗೊತ್ತಾಗ್ತಿರ್ಲಿಲ್ಲ ನನಗೇನು. ಆ ವಾಕ್ಯ ಕೇಳ್ದಾಗಿಂದನೇ ನನಗೆ ಒಂದು ಪ್ರಜ್ಞೆ ಬಂದಿದ್ದು, ನಾನು ಚೆನ್ನಾಗಿದ್ದಪ್ಪ. ಆಮೇಲೆ ಡಾಕ್ಟ್ರು ಸಹ ಹೇಳಿದ್ರು, ಅವನು ನೀನು ಡ್ರೈವಿಂಗ್ ಮಾಡಬಾರ್ದಪ್ಪ, ಯಾವಾಗ ಬರುತ್ತೆ ಗೊತ್ತಿಲ್ಲ ಅಂತ. ಫಿಟ್ಸ್ ಬರ್ತಾಯಿತ್ತು ನನಗೆ. ಅದೇ ಫಸ್ಟ್ ಟೈಮ್ ಸಹ ನಾನು ಬಂದಿದ್ದು. ವಾಕ್ಯ ಕೇಳ್ತಾ ಬೈಬಲ್ ವಾಕ್ಯ ಓದ್ತಾ ಅವಾಗ ಬಂದು ನೈಟಲ್ಲಿ ಮನೆಯಲ್ಲಿ ಹೊಸ ಮನೆ ಮಾಡಿದ್ದು. ನಾನು ಒಬ್ಬನೇ ಮಲಗಿದ್ದೆ ಮನೆಯಲ್ಲಿ. ನಮ್ಮ ಮನೆಯವ್ರು ನೈಟ್ ಶಿಫ್ಟ್ಗೆ ಹೋಗಿದ್ರು, ಒಬ್ಬನೇ ಮನೆ ಮಲಗಿದ್ದೆ. ಕರೆಕ್ಟಾಗಿ 11:45 ಗಂಟೆನೇನೋ ನೈಟ್ ನಂದು ಆತ್ಮ ಏನಾಗಿದೆ ಬೇರೆ ಆಗಿಬಿಟ್ಟಿದೆ. ನನ್ನ ದೇಹ ನಾನು ಚೆನ್ನಾಗಿ ನೋಡ್ತಿದ್ದೀನಿ ಅಲ್ಲಿ. ಆದರೆ ನನ್ನ ಮರಣದ ಗುಂಡಿಗೆ ನನಗೆ ಹಾಕಿದ್ರು ಆ ದೇವರು. ಆದರೆ ನಿನ್ನ ನಂಬಿ ಇವತ್ತು ನಾನು ಬಂದಿದ್ದೀನಿ. ನಾನು ನಿನಗೆ ಬೇಕಾದರೆ ನನ್ನ ಆತ್ಮನ ಆ ದೇಹದೊಳಗಡೆ ಸೇರಿಸು, ಇಲ್ಲ ಅಂದರೆ ನಿನ್ನ ಇದು ಶೈತಾನ್ ಕಾಡಿಕೆ ನನಗೆ ಒಪ್ಪಿಸ್ಬಿಡಪ್ಪ ಅಂತಿದ್ದಕ್ಕೆ ಯಾರೋ ನನ್ನ ಕೈ ಹಿಡ್ಕೊಂಡು ಸಡನ್ನಾಗಿ ಹೇಳ್ದ ದೇಹದಲ್ಲಿ ಹಾಕಿದ್ರು. ಹಿಂಗೆ ಆ ದೇಹದಲ್ಲಿ ಹಾಕಿದ ತಕ್ಷಣ ನನಗೇನಾಯಿತು, ಒಂದು ಶಾಡೋ ಥರ ಕಾಣಿಸ್ತು. ನಾನು ಫುಲ್ಲು ವೈಟ್ ಡ್ರೆಸ್ ಹಾಕೊಂಡಿರೋ ಥರ ನನಗೆ ಅವತ್ತು ಕಾಣಿಸ್ತು. ಅವತ್ತು ದೇವರು ನಂಬಿರೋದು. ಅವ್ನ ಹೆಣ ಮಾತ್ರನೇ ಬರುತ್ತೆ ಮನೆಗಿನ್ನ, ಅವ್ನು ಯಾವತ್ತಿನ ಜೀವಂತವಾಗಿ ಬರಲ್ಲ ಅವ್ನ ಊರಿಗೆ, ಅವ್ನ ಆಯಸ್ಸು ಮುಗ್ದೋಯ್ತು ಅಂತ. ನಾನು ಯಾರನ್ನೋದೇ ಗೊತ್ತಿಲ್ಲ ದೇವ್ರಿಗೆ, ಏಸಪ್ಪಂಗೆ ನಾನು ಯಾರನ್ನೋದು ಗೊತ್ತಿಲ್ಲ, ನಾನು ಅವ್ರಿಗೆ ಯಾರನ್ನೋದು ಗೊತ್ತಿಲ್ಲ. ಆದರೆ ನನ್ನನ್ನು ಹುಡುಕಿ ಬಂದು ನನ್ನ ತಂದೆಗೆ ನಾನು ಚಿರಋಣಿಯಾಗಿ ಯಾವತ್ತು ನನ್ನ ಜೀವ ಹೋಗೋವರೆಗೂ ಅದವರೆಗೆ ನಾನು ಋಣಿಯಾಗಿರ್ತೀನಿ. ಇವತ್ತು ನಿಮ್ಮ ಮುಂದೆ ಸೂಟು ಬೂಟ್ ಹಾಕೋ ಈ ಸೂಟ್ ಬರೋದಕ್ಕೆ ಕೂಡ ಒಂದು ಇದು ಅದ್ಭುತ ಇದೆ. ಅಪ್ಪ ನಾನು ಫಸ್ಟ್ ಬಂದಾಗ ಕ್ರಿಸ್ಮಸ್ ಇನ್ನೊಂದು ತಿಂಗಳಿತ್ತು, ಬಂದೆ. ಅಪ್ಪ ಬಂದಾಗ ಲಾಸ್ಟಾಗಿ ಕೂತಿದ್ದೆ ನಾನು. ಲಾಸ್ಟಾಗಿ ಕೂತ್ಕೊಳ್ಬೇಕಾದ್ರೆ ಹೇಳಿದ್ರು, ಸೂಟ್ ಬೇಕಾದ್ರೆ ಪ್ರೇಯರ್ ಮಾಡಿ ಅಂತ. ಇನ್ನೇನು ಗ್ರೇಸ್ ಮಿಷನ್ ನನಗೆ ಇನ್ನೊಂದು 4 ದಿನ ಇದೆ. ಅಪ್ಪ ಸೂಟ್ ಹೇಳಿದಾರ, ನಾನು ಸೂಟ್ ಹಾಕ್ಕೊಂಡು ಹೋಗ್ಬೇಕಲ್ಲ, ಏನು ಮಾಡೋದಂತ. ಒಂದ್ಸತಿ 5 ಗಂಟೆಗೆ ಎದ್ದು ಪ್ರೇಯರ್ ಮಾಡ್ತಿದ್ದೆ. ಒಂದು ವಾರ ಎಲ್ಲ ಪ್ರೇಯರ್ ಮಾಡಿದೆ. ನಾನು ಸೂಟ್ಗೆ ದುಡ್ಡೇ ಅಡ್ಜಸ್ಟ್ ಆಗಿಲ್ಲ ಅಂತ. ಇನ್ನು 3 ದಿನ ಇದೆ. ಅಪ್ಪ ಈಗ ಬಂದರೆ ನಾನು ಬರ್ತೀನಿ, ಸೂಟ್ ಕೊಟ್ಟರೆ ನಾನು ಬರ್ತೀನಿ ಗ್ರೇಸ್ ಮಿಷನ್ಗಿಲ್ಲ ನಾನು ಬರಲ್ಲ. ನನ್ನ ಫ್ರೆಂಡ್ಸ್ ಎಲ್ಲ ಸೂಟ್ ಹಾಕೊಂಡ್ಬರ್ತಾರೆ, ನಾನು ಹಾಕೊಂಡು ಬರಲೇಬೇಕಂತ. 2018 ನನಗೆ ಈ ಸೂಟ್ ರೆಡಿ ಮಾಡಿಸಿ ಇಟ್ಟಿದ್ದಾನೆ ದೇವರು. ನನ್ನ ಫ್ರೆಂಡ್ ಅವತ್ತು ನಾನು ಪ್ರೇಯರ್ ಮಾಡಿಬಿಟ್ಟು ಮೇಲೆ ಎದ್ದು ಮಲ್ಕೊಂಡೆ. ನನ್ನ ಫ್ರೆಂಡ್ ಮುಖ ತೋರಿಸ್ತು ನನಗೆ ಅವತ್ತು. ನನ್ನ ಫ್ರೆಂಡ್ ಮುಖ ನೋಡಿದ ತಕ್ಷಣ ಫೋನ್ ಮಾಡಿದೆ. ಅವಾಗೆ 6:15 ಏನಾಗಿತ್ತು, ಫೋನ್ ಮಾಡಿದೆ ಅವನಿಗೆ. ಫೋನ್ ಮಾಡಿಬಿಟ್ಟು ಅಪ್ಪಿ ಎಲ್ಲಿದೆಯಾ ಅಂದೆ. ಮನೆಯಲ್ಲಿ ಇದ್ದೀನಿ ಕಣೋ, ಇವಾಗ ನಾನು ಡ್ಯೂಟಿ ಮುಗಿಸ್ಕೊಂಬಂದೆ ಅಂತ. ಅಪ್ಪಿ ನೀನು ಸೂಟ್ ಆಯ್ತಾ ಅಂದೆ. ಕೇಳಿದೆ. ಐತೆ ಕಣೋ ಅಂದ. ಯಾವ ಸೂಟ್ ಬೇಕೋ ಅಂದ. 2 ಸೂಟ್ ಇದೆ ಅವನ ಹತ್ರ, ಒಂದು ಪಿಂಕ್ ಕಲರ್ ಒಂದಿದೆ, ಬ್ಲ್ಯಾಕ್ ಕಲರ್ ಏನಿದೆ. ಅಪ್ಪಿ ಬ್ಲ್ಯಾಕ್ ಬೇಕಾಗಿತ್ತು ನನಗೆ, ಚರ್ಚಲ್ಲಿ ಸೂಟ್ ಕೋಡ್ ಹೇಳಿದ್ದಾರೆ ಅಂತ ಹೇಳಿದ್ರು, ಡ್ರೆಸ್ ಕೋಡ್ ಹೇಳಿದ್ದಾರೆ, ನನಗೆ ಬೇಕು ಅಂತ. ಫಸ್ಟು ತೊಗೊಂಡೋಗ್ಬಿಟ್ಟು ನನ್ನ ಮನೆ ನನ್ನ ಪ್ರಾಣ ತಿಂತಾ ಇದ್ದಾರೆ. 2017 ನಮ್ಮ ಅಣ್ಣನ ಮದುವೆಗೆ ಹೊಲ್ಸ್ಕೊಂಡು ಸುಮ್ಮನೆ 5 ನಿಮಿಷ ಹಾಕ್ಕೊಂಡು ತೆಗೆದಿಟ್ಟಿರೋದು ಅಷ್ಟೇ. ಅದು ಫಸ್ಟ್ ಬಂದು ತೊಗೊಂಡೋಗ್ಬಿಡು ಅಂತಂದ. ಈ ಸೂಟ್ ಇವತ್ತು ಅವನು ಕೊಟ್ಟರೆ ಸೂಟ್ ಇದು. ಅವತ್ತು ಬಂದು ಸೂಟ್ ಹಾಕ್ಕೊಂಡು ಅವಾಗ ಅಂದ್ಕೊಂಡೆ ನನ್ನ ದೇವರು ನಾವು ಕಷ್ಟಪಡೋದು ಬೇಕಾಗಿಲ್ಲ, ಆಲ್ರೆಡಿ ರೆಡಿ ಮಾಡಿ ಇಟ್ಟಿರ್ತಾನೆ. ನಾವು ರೆಡಿ ಮಾಡಿ ಇಟ್ಟಿರ್ತಾನೆ ಎಲ್ಲಾನು. ಅದೇ ಹೇಳೋದು, ಕೋರ್ ಬೆಲ್ಟ್ ಪ್ರಾಪರ್ಟಿಗಳು ಇವನ್ ಸೂಟ್ ಆಲ್ರೆಡಿ ಎಲ್ಲೋ ಒಂದ್ ಕಡೆ ಇತ್ತದು, ಟ್ರಾನ್ಸ್ಫರ್ ಆಗಿದೆ ಅಲ್ಲಿ. ಆಶೀರ್ವಾದ ಅನ್ನೋದು ಹಾಗೆ ನಿಮ್ಮ ವಸ್ತು ಎಲ್ಲೋ ಒಂದ್ ಕಡೆ ದೇವ್ರು ಇಟ್ಟಿದ್ದಾರೆ, ಅದನ್ನ ದೇವ್ರಿಗೆ ಸ್ತೋತ್ರ, ಪ್ರೈಸ್ ಲಾರ್ಡ್. ಇಷ್ಟು ಬ್ಲೆಸ್ಸಿಂಗ್ ಅಪ್ಪ ನಿನಗೆ. ದೇವ್ರು ಎಷ್ಟು ಒಂದು ಹಿಸ್ಟ್ರಿ ಇಡ್ತಾರೆ ನೋಡಿದ್ರ. ಅದಕ್ಕೆ ಹೇಳ್ತಾರೆ, ಯು ಆರ್ ನಾಟ್ ಅನ್ ಆರ್ಡಿನರಿ ಪರ್ಸನ್, ಯು ಆರ್ ಎ ಯುನೀಕ್. ವಿಶೇಷವಾದ ನಿನ್ನ ಮೇಲೆ ದೇವ್ರು ಒಂದು ದೊಡ್ಡ ಅನಾದಿ ಚಿತ್ತ ಇಟ್ಟಿದ್ದಾರೆ ನೋಡಿ. ದೇವ್ರು ಇವನ್ ಸೂಟು ಕೂಡ ದೇವ್ರು ಕೊಟ್ಟು ಕರ್ಕೊಂಡ್ ಬಂದಿದ್ದಾರೆ. ಅಂದ್ರೆ 7 ದಿನ ಕೋಮಾ ಸ್ಟೇಜ್ ಅಲ್ಲಿ ಹೋದಂತ ಈ ಮಗನನ್ನ ದೇವರು ಒಂದು ವಾಕ್ಯ ಕಳಿಸಿ, ದೇವ್ರ ವಾಕ್ಯ ಹೇಳುತ್ತೆ ಕೀರ್ತನೆ 103:22 ದೇವರು ತನ್ನ ವಾಕ್ಯವನ್ನ ಕಳಿಸಿ ತನ್ನ ಜನರನ್ನ ಗುಣ ಮಾಡ್ತಾರೆ. ಆ ವಾಕ್ಯ ಕೋಮಾ ಸ್ಟೇಜ್ ಎಬ್ಬಿಸಿ ಇವತ್ತವರೆಗೂ ಅವನಿಗೆ ಫಿಟ್ಸ್ ಬರಲೇ ಇಲ್ಲ. ಡಾಕ್ಟರ್ ಹೇಳಿದ್ರು ನಾನು ಗಾಡಿನೇ ಓಡಿಸಬಾರ್ದು ಅಂತ ಹೇಳಿದ್ರು. ಹಾಸ್ಪಿಟ್ಲಿಂದ ಬಂದ್ಮೇಲೆ ಆ ವಾಕ್ಯ ಕೇಳದಾಗಿಂದನೂ ನಾನು ಡ್ರೈವಿಂಗ್ ಇಂದ ಕೆಳಗಡೆ ಹೇಳಿಲ್ಲ. ಇನ್ನು 24 hours ಡ್ಯೂಟಿಗೆ ಆಗ್ಬಿಟ್ಟು 24 hours ಡ್ಯೂಟಿ ಮಾಡ್ತಾ ಇದ್ದೀನಿ. ವಾಕ್ಯ ಕೇಳ್ತೀನಿ, ಡ್ರೈವಿಂಗ್ ಮಾಡ್ತೀನಿ, ವಾಕ್ಯ ಕೇಳ್ತೀನಿ, ಡ್ರೈವಿಂಗ್ ಮಾಡ್ತೀನಿ. ಅಪ್ಪನ ವಾಕ್ಯ 24 hours ನನ್ನ ಕಾರಲ್ಲಿ ಓಡುತ್ತಾನೆ ಇರುತ್ತೆ. ಅದು ಇಷ್ಟು ದಿನದಿಂದ ಇಂಥ ವಾಕ್ಯ ಎಲ್ಲಿ ಯಾರು ಕೊಡ್ತಾರೆ ಅಂತ ನೋಡ್ತಿದ್ದಪ್ಪ ನಾನು. ಆಂಧ್ರದಲ್ಲಿ ಬೆಲ್ಲಂಪಲ್ಲಿಗೆ ಹೋಗಿದ್ದೀನಿ, ತಮಿಳ್ನಾಡಿಗೆ ಹೋಗಿದ್ದೀನಿ, ಕೇರಳಕ್ಕೆ ಹೋಗಿದ್ದೀನಿ. ತುಂಬ ಪ್ರಾರ್ಥನೆಗಳಿಗೆಲ್ಲ ನೋಡಿಕೊಂಡ್ರು ಇಂಥ ವಾಕ್ಯ ಕೊಡೋ ಸನ್ನಿಧಾನ, ಇಂಥ ವಾಕ್ಯ ಕೊಡುವಂಥ ಅಪ್ಪ ಅಮ್ಮ ಮತ್ತು ಎಲ್ಲ ಮಕ್ಕಳನ್ನೂ ಹತ್ರಕ್ಕೆ ಸೇರಿಸ್ಕೊಂಡು, ನನ್ನ ಮಕ್ಕಳು ಅಂತ ಹತ್ರಕ್ಕೆ ಕರ್ಕೊಂಡು ಪ್ರತಿಯೊಬ್ಬರನ್ನೂ ಅವ್ರನ್ನ ಹಕ್ ಮಾಡಿಕೊಂಡು ಸಿಗೋವಂಥ ಸೇವಕರು ಇಲ್ಲಿ ಗ್ರೇಸ್ ಮಿನಿಸ್ಟ್ರಿ ಬಿಟ್ಟರೆ ಯಾವ ಸಭೆನಲ್ಲೂ ಕೂಡ ಸಿಗಲ್ಲ. ನಾನು ಸಂತೋಷವಾಗಿ ಹೇಳ್ಕೊತಿದ್ದೀನಪ್ಪ. ಈ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬದಲಾಯಿತು ನಂದು, ಮತ್ತು ವಾಕ್ಯದಲ್ಲಿ ಕೂಡ ಬದಲಾಗಿದ್ದೀನಿ. ಇವಾಗ ಅಪ್ಪ ಮುಂಚೆ ಬರಬೇಕಾದ್ರೆ ವಾಕ್ಯ ನಾನು ಬೈಬಲಲ್ಲಿ ಹೇಳಿದ್ರೆ ಹುಡುಕ್ತಿದ್ದೆ ನಾನು. ವಾಕ್ಯ ಹೇಳಿದ ತಕ್ಷಣ ಬೈಬಲ್ ತೆಗೆದು ಕರೆಕ್ಟಾಗಿ ಓದ್ಕೊತೀನಿ ಮನೆಯಲ್ಲಿ. ಕಾರಲ್ಲಿ ಕುತ್ಕೋಬೇಕಾದ್ರೆ ಮುಂಚೆ ನಾನು ಮೂವಿಗಳು ತುಂಬ ನೋಡ್ತಿದ್ದೆ, ರೀಲ್ಸ್ ಚೆನ್ನಾಗಿ ನೋಡ್ತಿದ್ದೆ ಇವಾಗ ಫೇಸ್ಬುಕ್ಕಲ್ಲಿ. ಇವಾಗೆಲ್ಲ ಕಟ್ ಮಾಡಿ ಇವಾಗೆಲ್ಲ ನಾನು ಏನು ಮಾಡ್ತೀನಿ, ಅಪ್ಪನ ಪ್ರೇಯರ್ ಬಿಟ್ಟರೆ ಬೇರೆ ಏನೂ ಕೇಳಲ್ಲ. ಏಸು ರಕ್ತಕ್ಕೆ ಜಯ ಹೇಳೋಕೆ ಹೇಳಿದ್ದಾರೆ. ಪ್ರತಿಯೊಂದು ಕ್ಷಣ ಇವಾಗ ಡ್ಯೂಟಿ ಟೈಮಲ್ಲಿ ಇದ್ದಾಗ ಅದೇ ಹೇಳ್ತಾ ಇರ್ತೀನಿ ಬಾಯಿನಲ್ಲಿ, ಇಲ್ಲಾಂದರೆ ಬ್ಲೂಟೂತ್ ಹಾಕ್ಕೊಂಡು ಹೆಡ್ಫೋನ್ ಹಾಕೊಂಡ್ಬಿಟ್ಟು ಅಪ್ಪನ ವಾಕ್ಯ ಕೇಳ್ತಾ ಇರ್ತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನೋಡಿ ಕೂತ್ಕೊಂಡ್ರೆ ನಾನು ನಿದ್ದೇನೋ ಬರಲ್ಲ, ಹೊಟ್ಟೆ ಆಗಲ್ಲ. ಬೆಳಗ್ಗೆ ಏನು ತಿಂದೇ ಇಲ್ಲ ನಾನು, ಹೊಟ್ಟೆ ತುಂಬ ಇದೆ ಫುಲ್ಲು. ತುಂಬ ಖುಷಿ.
ಖುಷಿ ಆಗುತ್ತೆ ನೋಡಿ, ಎಷ್ಟು ಅದ್ಭುತವಾದ ಇದೆಲ್ಲ ದೇವ್ರು ನಮ್ಮ ಜೀವಿತದಲ್ಲಿ ಮಾಡತಕ್ಕಂಥ ಬದಲಾವಣೆಗಳು. ಈ ಬದಲಾವಣೆ ಯಾಕೆ ಅಂದರೆ ಒಳಗಡೆ ದ ವರ್ಡ್ ಈಸ್ ಇನ್ ಆಕ್ಟ್. ದೇವ್ರ ವಾಕ್ಯ ಅದು ಆಲ್ರೆಡಿ ಪ್ರೋಸೆಸ್ ಅಲ್ಲಿ ಇದೆ. ಬೆಳಗಿನ ಜಾವ 4 ಗಂಟೆಗೆ ನಾನು ಅರ್ಲಿ ಮಾರ್ನಿಂಗ್ ಬಂದು ಮಂಜುಷ ಮುಂದೆ ಪ್ರೇಯರ್ ಮಾಡ್ಕೊಂಡು ಕೂಡ ಹೋಗ್ತಾ ಇದ್ದೀವಿ. ದೇವ್ರ ಕೃಪೆ ನಮಗೆ ನನ್ನ ಮನಸ್ಸಲ್ಲಿ ಫಸ್ಟ್ ಮಾತಾಡಿತ್ತು, ಆದರೆ ನಾನು ಒಂದು 2 ದಿನ ಲೇಟ್ ಮಾಡಿದೆ. ನಾನು ಲೇಟ್ ಮಾಡಿದ್ದಕ್ಕೆ ಏನಾಗೈತೆ, ಬೆಳಿಗ್ಗೆ ಬರ್ತೀರಿ ಇಲ್ಲಿ 4 ಗಂಟೆಗೆ? ಹೌದಪ್ಪ, ಬೆಳಗ್ಗೆ 4 ಗಂಟೆಗೆ ಬರ್ತೀನಪ್ಪ. ಎಲ್ಲ ಬಂದು ಹೋಗ್ತಾ ಇದ್ದಾರೆ ಅಲ್ಲಿ ನನ್ನ ಜೊತೆಲಿ ಇವಳು ಕೂಡ ಮಂಜುಷ ಪ್ರಾರ್ಥನೆಗೆ ಹೋಗ್ತಾ ಇದ್ದೀನಿ ಬಾ ಅಂದ ತಕ್ಷಣ ಎದ್ದು ಕುತ್ಕೊಂಡು ಫಸ್ಟ್ ಇವಳೆ ಅಪ್ಪ, ನಮ್ಮ ಮನೆಯವ್ರಿಗಿಂತ ಇವಳು ಫಸ್ಟ್ ಕುತ್ಕೊಂಡ್ಬಿಡ್ತಾಳೆ. ಬೆಳಗಿನ ಜಾವ 4 ಗಂಟೆಗೆ ಬೆಳಗಿನ ಜಾವ 4 ಗಂಟೆಗೆ ಬರ್ತಿದ್ದೀನಪ್ಪ. ಸ್ತೋತ್ರ. ಅಪ್ಪ ಚೇಂಜ್ ಮಾಡ್ಬಿಡ್ತಾರೆ. ಇಂಟರ್ ಕನೆಕ್ಷನ್. ಯಾವುದನ್ನ ಬೇಡವೆಂದು ಬಿಟ್ಟ ಕಲ್ಲ ಬೇಕಾಗಿ ಮೂಲೆಗಲ್ಲ ಇಡ್ತೀನಿ ಅಂತಾರೆ. ಅವರಲ್ಲಿರತಕ್ಕಂಥ ಒಂದು ಬ್ಲೆಸ್ಸಿಂಗ್ ಏನಂದ್ರೆ, ಅವ್ರು ನಮ್ಮ ಜೀವಿತದಲ್ಲಿ ಇರತಕ್ಕಂಥ ಅಂಧಕಾರಗಳನ್ನ ತೆಗೆದುಹಾಕಿ ಬೆಳಕಿನ ಸಾಮ್ರಾಜ್ಯದಲ್ಲಿ ಅವ್ರು ತರ್ತಾರೆ. ಇವತ್ತು ಸಾಕ್ಷಿ ಕೇಳ್ತಾ ಇದ್ದೀರಾ. ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಆ ರೀತಿಯಾದ ಸಮಸ್ಯೆಗಳು ಇರ್ಬೋದು, ಹೋರಾಟಗಳು ಇರ್ಬೋದು, ಬಟ್ ಡೋಂಟ್ ವರಿ, ದಿಸ್ ಇಸ್ ದ ಲಿವಿಂಗ್ ವಿಟ್ನೆಸ್. ಇದೊಂದು ಐ ವಿಟ್ನೆಸ್. ಇವನ್ನ ಚೇಂಜ್ ಮಾಡಿ ದೇವರು ನಿಮ್ಮನ್ನ ಚೇಂಜ್ ಮಾಡಕ್ಕೆ ಅವ್ರು ಶಕ್ತರಾಗಿದ್ದಾರೆ. ಬ್ಲೆಸ್ಸಿಂಗ್ ಆಗುತ್ತೆ. ದೇವರು ನಿಮ್ಮನ್ನ ಆಶೀರ್ವಾದ ಮಾಡ್ಲಿ ಬಂದ.